ಇಂದು ಸಾವಿತ್ರಿಬಾಯಿ ಪುಲೆರವರ 195ನೇ ಜನ್ಮ ಮಹೋತ್ಸವ. ಇವರನ್ನ ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಅಂತ ಹೇಳಿ ಕರಿತೀವಿ. ಇವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈಗಾಂವ್ ಅನ್ನುವಂಥ ಪುಟ್ಟ ಹಳ್ಳಿಯಲ್ಲಿ ಜನಿಸ್ತಾರೆ. ಯಾವಾಗ ಅಂತಂದ್ರೆ 1831 ಜನವರಿ 3ನೇ ತಾರೀಕು. ಇವರು ಸುಮಾರು 8ನೇ ವಯಸ್ಸಿನಲ್ಲಿರ್ಬೇಕಾದ್ರೆ ಸುಮಾರು 12ನೇ ವಯಸ್ಸಿನ ಜ್ಯೋತಿಬಾ ಫುಲೆ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನ ಮದುವೆ ಆಗ್ತಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಮನೆಯೇ ಮೊದಲ ಪಾಠಶಾಲೆ. ಹಾಗೆಯೇ ಸಾವಿತ್ರಿಬಾಯಿ ಪುಲೆರವರಿಗೆ ತಮ್ಮ ಪತಿಯೇ ಮೊದಲ ಗುರು ಆಗ್ತಾರೆ. ಅಂಡ್ ಅದ್ರ ಜೊತೆಗೆ ಸಮಾಜ ಸೇವೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ತೊಡಗಿರ್ತಾರೆ. ಇವರು ಹೆಣ್ಣು ಮಕ್ಕಳಿಗಾಗಿ ಶಾಲೆಗಳನ್ನ ಸ್ಥಾಪನೆ ಮಾಡ್ತಾರೆ, ಅಬಲಾಶ್ರಮಗಳನ್ನ ಸ್ಥಾಪನೆ ಮಾಡ್ತಾರೆ. ಅದಲ್ಲದೆ ಆಗಿನ ಕಾಲದ ಅನಿಷ್ಟ ಪದ್ಧತಿಗಳಾದಂತಹ ಜಾತಿ ಪದ್ಧತಿ, ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿಯ ವಿರುದ್ಧ ಹೋರಾಡಿರ್ತಾರೆ. ಅದ್ರ ಜೊತೆಗೆ 897ರಲ್ಲಿ ಮರಣವನ್ನ ಹೊಂದುತ್ತಾರೆ. ಯಾಕಪ್ಪ ಅಂತಂದ್ರೆ ಆಗಿನ ಕಾಲದಲ್ಲಿ ಪ್ಲೇಗ್ ಅನ್ನುವಂಥ ಕಾಯಿಲೆ ಇತ್ತು. ಇದೊಂದು ಸೋಂಕು, ಇದು ಇಲಿಗಳಿಂದ ಬಂದಂತಹ ಕಾಯಿಲೆ. ಸ್ವತಃ ಆ ರೋಗಿಗಳನ್ನ ಸಾವಿತ್ರಿಬಾಯಿ ಪುಲೆರವರು ಮುಟ್ಟಿ ಆ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ. ಆ ಜನರನ್ನ, ಸೋಂಕಿಗೆ ತುತ್ತಾದವರನ್ನ ಮುಟ್ಟಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಇವರು ಮರಣವನ್ನ ಹೊಂದುತ್ತಾರೆ. ಹಾಗೂ ಇವರನ್ನ ಮಹಿಳಾ ಶಿಕ್ಷಣದ ಪಿತಾಮಹಿ ಅಂತ ಹೇಳಿ ಕೂಡ ಕರೀತಾರೆ. ಥ್ಯಾಂಕ್ ಯು.